ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾನು ಯೇಸುಕ್ರಿಸ್ತನ ಈ ಭೂಲೋಕದಲ್ಲಿ ಬಂದು ಪರಲೋಕ ರಾಜ್ಯವನ್ನು ಹೋಲಿಸಿದ ಅನೇಕ ಸಾಮ್ಯಗಳನ್ನು ಜನರಿಗೆ ಬೋಧಿಸಿದನು. ಅದರಲ್ಲಿ ಒಂದು ಸಾಮ್ಯವನ್ನು ಈ ಸಮಯದಲ್ಲಿ ಹೇಳಲು ನಾನು ಇಚ್ಛೆಪಡುತ್ತೇನೆ. ಅದನ್ನು ಮತ್ತಾಯನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ 4ನೇ ವಾಕ್ಯದಿಂದ ನಾವು ಹೀಗೆ ಓದಬಹುದು. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು, ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಎಂದು ಯೇಸುಕ್ರಿಸ್ತನು ಹೇಳುತ್ತಾನೆ. ಯೇಸುಕ್ರಿಸ್ತನು ಹೇಳಿದ ಈ ಸಾಮ್ಯದ ಅರ್ಥವನ್ನು ತನ್ನ ಶಿಷ್ಯರಿಗೆ ತದನಂತರ ಹೇಳಿಕೊಡುತ್ತಾನೆ. ಅದು ಹೇಗೆಂದರೆ, ಅದರ 37ನೇ ವಾಕ್ಯದಿಂದ ನಾವು ಹೀಗೆ ಓದುತ್ತೇವೆ. ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಎಂದು ಶಿಷ್ಯರು ಕೇಳಿಕೊಂಡಾಗ ಯೇಸುಕ್ರಿಸ್ತನು ಆ ಶಿಷ್ಯರಿಗೆ ಹೇಳುತ್ತಾನೆ, ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು, ಅಂದರೆ ಯೇಸುಕ್ರಿಸ್ತನು. ಹೊಲವೆಂದರೆ ಈ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಅಣಜಿ ಎಂದರೆ ಸೈತಾನನವರು. ಅದನ್ನು ಬಿತ್ತುವ ವೈರಿ ಎಂದರೆ ಸೈತಾನನು. ಸುಗ್ಗಿಕಾಲ ಅಂದರೆ ಯುಗದ ಸಮಾಪ್ತಿ, ಅಂದರೆ ಲೋಕದ ಸಮಾಪ್ತಿ. ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು, ಲೋಕದ ಅಂತ್ಯದಲ್ಲಿ ನಡೆಯುವ ಕಾರ್ಯವನ್ನು ಯೇಸುಕ್ರಿಸ್ತನು ಹೀಗೆ ಹೇಳುತ್ತಾನೆ. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು, ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವೂ ಕಟಕಟನೆ, ಹಲ್ಲು ಕಡಿಯೋಣವೂ ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ. ಯೇಸುಕ್ರಿಸ್ತನು ಈ ಸಾಮ್ಯವನ್ನು ಹೇಳಿದಾಗಲೂ ಅದರ ಅರ್ಥವನ್ನು ಶಿಷ್ಯರಿಗೆ ವಿವರಿಸಿದಾಗಲೂ ಅದರ ಕೊನೆಯ ಭಾಗದಲ್ಲಿ ಹೀಗೆ ಹೇಳುತ್ತಾರೆ, ಕಿವಿಯುಳ್ಳವನು ಕೇಳಲಿ. ಯಾಕಂದರೆ ಕಿವಿ ಎಲ್ಲರಿಗೂ ಇದೆ, ಆದರೆ ಅದನ್ನು ಆ ಸಾಮ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಲಿರುವಂಥ ಆ ಒಂದು ಕಿವಿ, ಮನಸ್ಸು, ಅದು ಬೇಕಾಗಿರುವುದು. ದೇವರು ಅದನ್ನು ನೋಡುತ್ತಾನೆ. ಅಂಥ ಒಂದು ಹೃದಯ, ಅಂಥ ಒಂದು ಮನಸ್ಸಿದ್ದವರಿಗೆ ಮಾತ್ರ ಈ ಸಾಮ್ಯದ ಯಥಾರ್ಥತೆ, ಸತ್ಯವ ಏನು ಎಂದು ಅರ್ಥವಾಗುತ್ತದೆ. ಈ ಮತ್ತಾಯನು ಬರೆದ ಸುವಾರ್ತೆಯ 13ನೇ ಈ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಒಂದು ಯೆಶಾಯ ಎಂಬ ಪ್ರವಾದನೆಯ ಕೆಲವು ವಾಕ್ಯಗಳನ್ನು ನಾವು ಕೇಳಬಹುದು. ಆ ಯೆಶಾಯನು ಹೇಳಿದ ಪ್ರವಾದನೆಯು 14ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು. ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಇದರ ಅರ್ಥವೇನೆಂದರೆ, ಪ್ರಿಯರೇ, ದೇವರು ಯೇಸುಕ್ರಿಸ್ತನು ಈ ಭೂಲೋಕಕ್ಕೆ ಬಂದು
ಪರಲೋಕ ರಾಜ್ಯವು ಏನೆಂದು ಜನರಿಗೆ ಬೋಧಿಸುತ್ತಾನೆ. ಅನೇಕ ಸಾಮ್ಯಗಳನ್ನು ಪರಲೋಕ ರಾಜ್ಯಕ್ಕೆ ಹೋಲಿಸಿಕೊಂಡು ಜನರಿಗೆ ಅರ್ಥವಾಗುವಂತೆ ಜನರು ತಿಳ್ಕೊಳ್ಳಬೇಕಾಗಿ ಯೇಸುಕ್ರಿಸ್ತನು ಬೋಧಿಸುತ್ತಾನೆ. ಆದರೂ ಜನರಿಗೆ ಎಲ್ಲ ಜನರಿಗೆ ಅದು ಅರ್ಥವಾಗುವುದಿಲ್ಲ. ಆದರೆ ಅದಕ್ಕೆ ಒಂದು ಕಾರಣ, ಅವರು ಅದು ಅರ್ಥವಾಗಬೇಕೆಂದು ಕೇಳುವಂಥ ಮನಸ್ಸು ಮಾಡುವುದಿಲ್ಲ, ತಪ್ಪನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಅನೇಕ ಸಾವಿರಾರು ವರ್ಷಗಳ ಹಿಂದೆಯೇ ದೇವರ ಪ್ರವಾದನೆಯ ಮುಖಾಂತರ, ಈ ಯೆಶಾಯ ಪ್ರವಾದನೆಯ ಮುಖಾಂತರ ಹೀಗೆ ಹೇಳುತ್ತಾನೆ: ಜನರು ಕಿವಿಯಿದ್ದರೂ ಕೇಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಅವರ ಹೃದಯವು ಕೊಬ್ಬಿತು, ಅವರ ಕಿವಿ ಮಂದವಾಯಿತು. ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ. ಇದು ಮನುಷ್ಯ ಹೃದಯಗಳನ್ನು ಹೋಲಿಕೆ ಮಾಡುತ್ತದೆ. ಎಲ್ಲರಿಗೂ ಈ ದೇವರ ವಾಕ್ಯ ಪರಲೋಕದಿಂದ ಇಳಿದು ಬಂದು ದೇವರ ವಾಕ್ಯವನ್ನು ಜನರಿಗೆ ಬೋಧಿಸಿಕೊಟ್ಟರೂ ಅದನ್ನು ಕೇಳಿದರೂ ಕೇಳದಂತೆ, ಕಣ್ಣಿದ್ದು ನೋಡಿದರೂ ಕಾಣದಂತೆ, ಹೃದಯದಿಂದ ಅರಿಕೆ ಮಾಡದಂತೆ ಜನರು ತಮ್ಮ ಹೃದಯವನ್ನು ದೇವರಿಂದ ದೂರ ಮಾಡಿಕೊಂಡಿದ್ದಾನೆ. ಇದು ಮನುಷ್ಯರಿಗೆ ಒಳ್ಳೆಯದಲ್ಲ ಪ್ರಿಯರೇ. ನಾವು ಯಾವತ್ತೂ ಒಳ್ಳೆಯದನ್ನು ಹುಡುಕಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಕೇಳಿ, ಅದನ್ನು ಹೃದಯದಲ್ಲಿ ಅರಿತುಕೊಂಡು ಅದನ್ನು ಸ್ವೀಕರಿಸಿ ಈ ಭೂಲೋಕದಲ್ಲಿ ಬಾಳುವುದಾದರೆ ಪರಲೋಕ ರಾಜ್ಯವನ್ನು ನಾವು ಸ್ವಂತವಾಗಿ ಮಾಡಬಹುದು. ನಾವು ಯುಗಕ್ಕೂ ಆ ಸ್ವಸ್ಥತೆಯಿಂದ, ಸಮಾಧಾನದಿಂದ, ದೇವರ ಕೃಪೆಯಿಂದ ಬಾಳಬಹುದು. ಹೌದು ಪ್ರಿಯರೇ, ಯೇಸು ಹೇಳಿದ ಈ ಸಾಮ್ಯವು ಪರಲೋಕ ರಾಜ್ಯದಾಗಿದೆ. ಪರಲೋಕ ರಾಜ್ಯದಲ್ಲಿ ಸ್ವಸ್ಥತೆ ಉಂಟು, ಸಮಾಧಾನ ಉಂಟು. ಅಲ್ಲಿ ದೇವರ ಸಾನ್ನಿಧ್ಯ ಎಂದೂ ಇದೆ. ದೇವರ ಒಡನೆ ಜೀವಿಸುವಂಥ ಒಂದು ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕು. ನರಕದಲ್ಲಿ ನಿತ್ಯವಾದ ಬೆಂಕಿಯು, ಗೋಳಾಟವು, ಹಲ್ಲು ಕಡಿಯೋಣವು ಇರುವುದರಿಂದ ಅಲ್ಲಿ ಸ್ವಸ್ಥತೆಯಿಂದ ಜೀವಿಸಲು ಯಾವತ್ತೂ ಸಾಧ್ಯವಿರುವುದಿಲ್ಲ. ಆದರೆ ದೇವರ ವಾಕ್ಯವನ್ನು ಕೇಳಿ ಯೇಸುಕ್ರಿಸ್ತನು ಈ ಭೂಲೋಕಕ್ಕೆ ಬಂದದ್ದು ಮನುಷ್ಯಕುಲವನ್ನು ರಕ್ಷಿಸಲು, ಮನುಷ್ಯಕುಲವನ್ನು ಪಾಪದಿಂದ ಬಿಡುಗಡೆ ಮಾಡಲು, ಮನುಷ್ಯಕುಲವನ್ನು ಪರಲೋಕಕ್ಕೆ ಕೊಂಡೊಯ್ಯಲು ಆಗಿದ್ದಾರೆ. ಆ ಪರಲೋಕದ ತೇಜೋಮಯದಿಂದ ಇಳಿದು ಬಂದು ತನ್ನನ್ನು ತಾನೇ ಬರಿದು ಮಾಡಿಕೊಂಡು ಈ ಭೂಲೋಕಕ್ಕೆ ಬಂದು ತನ್ನ ಜೀವವನ್ನು, ತನ್ನ ಶುದ್ಧವಾದ ರಕ್ತವನ್ನು ಈ ಭೂಲೋಕಕ್ಕೆ ಕೊಟ್ಟು, ಮನುಷ್ಯಕುಲಕ್ಕೆ ಕೊಟ್ಟು, ಮನುಷ್ಯನು ರಕ್ಷಿಸಲು ಬಂದು ಮನುಷ್ಯ ಕುಲಕ್ಕೆ ರಕ್ಷಣೆಯನ್ನು ಕೊಟ್ಟು ಈ ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಆತನ ನಾಮದಲ್ಲಿ ವಿಶ್ವಾಸವಿಟ್ಟು, ಆತನು ತನ್ನ ದೇವರಿಂದ ಅರಿಕೆ ಮಾಡಿಕೊಂಡು, ಹೃದಯದಲ್ಲಿ ನಂಬಿಕೊಂಡು, ಬಾಯಿಂದ ಅರಿಕೆ ಮಾಡಿಕೊಂಡು ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ಮಾಡಿದರೆ ಎಲ್ಲರಿಗೂ ರಕ್ಷಣೆಯಾಗುವುದು. ತದನಂತರ ಯೇಸುವಿನ ಈ ಬೋಧನೆಗಳನ್ನು ಅರಿತುಕೊಂಡು ಅದರ ಪ್ರಕಾರ ಜೀವನ ನಡೆಸುವುದಾದರೆ ಮುಂದೊಂದು ದಿನ ಈ ಲೋಕವು ಅಂತ್ಯಗೊಳ್ಳುವಾಗ, ದೇವರು ಬಂದು ಪರಲೋಕದಿಂದ ಬಂದು ಪರಲೋಕ ರಾಜನು ಸ್ಥಾಪಿಸುವಾಗ ನಾವು ಅದರಲ್ಲಿ ಭಾಗಿಗಳಾಗುತ್ತೇವೆ ಪ್ರಿಯರೇ. ಅಲ್ಲಿ ಶಾಂತಿಯು, ಸಮಾಧಾನವು, ಸಮೃದ್ಧತೆಯು ಎಲ್ಲವೂ ಇದೆ. ಗೋಳಾಟ ಇಲ್ಲ, ನೋವಿಲ್ಲ, ಕಷ್ಟಗಳಿಲ್ಲ, ಪ್ರಯಾಸಗಳಿಲ್ಲ. ದೇವರೊಡನಿರುವ ಒಂದು ಹೊಸ ಬಾಳಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರನ್ನು ಅರಿಯೋಣ, ಸತ್ಯವಾಕ್ಯವನ್ನು ಅರಿಯೋಣ, ಸತ್ಯವಾದ ಸುವಿಶೇಷವನ್ನು ಅರಿತುಕೊಂಡು ಹೃದಯದಲ್ಲಿ ಗ್ರಹಿಸಿಕೊಳ್ಳೋಣ. ಈ ಲೋಕದಲ್ಲಿ ನೋಡುವಾಗ ಅದಕ್ಕೆ ಯಾವುದೇ ಒಂದು ಹೋಪ್ ಇಲ್ಲ ಪ್ರಿಯರೇ, ಯಾವುದೇ ಒಂದು ಭರವಸೆ ಇಲ್ಲ ಪ್ರಿಯರೇ. ಆದರೆ ಈ ಭರವಸೆ ಕೊಡುವ ಈ ಬೈಬಲ್ನಲ್ಲಿ ಅದರ ರಹಸ್ಯಗಳಿವೆ.
ಓದಿ ನೋಡಿ ಅರಿತುಕೊಳ್ಳಿರಿ. ಯೇಸುಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಅರಿತುಕೊಂಡು ರಕ್ಷಕನೆಂದು ಸ್ವೀಕರಿಸಿಕೊಳ್ಳಿರಿ ಪ್ರಿಯರೇ. ಅದಕ್ಕಾಗಿ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು ದೇವರೊಟ್ಟಿಗೆ ಸಮರ್ಪಿಸಿಕೊಂಡು ದೇವರ ವಾಕ್ಯವನ್ನು ಕೇಳಿಕೊಂಡು ನಿಮ್ಮ ಜೀವನವನ್ನು ಸಮೃದ್ಧಿಯೆಡೆಗೆ ನಯಿಸಿಕೊಳ್ಳಿ ಪ್ರಿಯರೇ ಎಂದು ನಾನು ಹೇಳುತ್ತಾ ಈ ಚಿಕ್ಕ ಸಂದೇಶವನ್ನು ನಿಲ್ಲಿಸುತ್ತೇನೆ. ದೇವರೆಲ್ಲರನ್ನು ಅನುಗ್ರಹಿಸಲಿ. ಈ ವಾಕ್ಯವನ್ನು ಕೇಳುವಂಥ ಎಲ್ಲರಿಗೂ ದೇವರು ಅನುಗ್ರಹಿಸಲಿ. ದೇವರ ಕೃಪೆಯವರೊಂದಿಗಿರಲಿ. ಜ್ಞಾನವನ್ನು ಪಡೆದುಕೊಂಡು ದೇವರನ್ನು ಅರಿಯುವಂಥ ಹೃದಯವುಳ್ಳವರಾಗಿ ಅವರು ಮುಂದೆ ಜೀವಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಆಮೆನ್.